ಹಲೋ ಸ್ಟೂಡೆಂಟ್ಸ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಚಾಪ್ಟ್ರಲ್ಲಿ ಪಾರ್ಟ್ 5 ಅಲ್ಲಿದ್ದೀವಿ ನಾವೀಗ. ಇವತ್ತು ಪೊಟೆನ್ಷಿಯಲ್ ಎನರ್ಜಿ ಆಫ್ ಸ್ಪ್ರಿಂಗ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ನ ಒಂದು ಡೆರಿವೇಷನನ್ನು ಇವತ್ತು ನೋಡೋಣ. ಈಗ ಫಸ್ಟು ನಮಗೆ ಈ ಸ್ಪ್ರಿಂಗ್ ಫೋರ್ಸ್, ನಿಮಗೆ ಲಾಸ್ ಆಫ್ ಮೋಷನ್ ಚಾಪ್ಟ್ರಲ್ಲಿ ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಸ್ಪ್ರಿಂಗ್ ಫೋರ್ಸ್ ಅಂದರೆ ಏನು ಅಂತೇಳಿ ಇದೆ ಅನ್ಕೋತೀನಿ. ಬಟ್ ಒಂದು ಸ್ವಲ್ಪ ಇಲ್ಲೂ ಮತ್ತೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ಪ್ರಿಂಗ್ ಫೋರ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ವೇರಿಯೇಬಲ್ ಫೋರ್ಸ್. ವೇರಿಯೇಬಲ್ ಅಂದ್ರೆ ಗೊತ್ತಾಗುತ್ತಲ್ವ, ಇದರ ಮ್ಯಾಗ್ನಿಟ್ಯೂಡು ಫಿಕ್ಸ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಒಂದು ಸ್ಪ್ರಿಂಗನ್ನು ಕೈಲಿ ಎಕ್ಸಾಂಪಲ್ ಆಗಿ ಹಿಡ್ಕೊಂಡ್ರೆ, ಸ್ಪ್ರಿಂಗನ್ನು ಫಸ್ಟು ಪ್ರೆಸ್ ಮಾಡುವಾಗ ಸ್ಮೂತ್ ಇರುತ್ತೆ, ಮತ್ತೆ ಮತ್ತೆ ಮುಂದೆ ಹೋದಾಗ ಹಾರ್ಡ್ ಆಗ್ತಾ ಹೋಗುತ್ತೆ. ವೇರಿಯೇಬಲ್ ಫೋರ್ಸು, ಬಟ್ ವಿಚ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ಇದೆಯಲ್ಲ, ಅದು ಕನ್ಸರ್ವೇಟಿವ್ ಆಗಿದೆ ಅನ್ನೋದು. ಸೊ ಕನ್ಸರ್ವೇಟಿವ್ ಅನ್ನೋದನ್ನು ನಾವು ನೋಡ್ಬೇಕು, ಹೌದಲ್ಲ ಅಂತೇಳಿ ಅಲ್ವಾ. ಓಕೆ, ಈಗ ಇಲ್ಲೊಂದು ಅರೇಂಜ್ಮೆಂಟ್ ಇದೆ. ಏನು ಕೇಳಿದರೆ, ಇದೊಂದು ರಿಜಿಡ್ ಸಪೋರ್ಟ್, ಮೂವ್ ಆಗುವಂಥದ್ದಲ್ಲ, ಅದಕ್ಕೆ ರಿಜಿಡ್ ಅಂತ ಕರೆದಿರೋದು. ಇಲ್ಲೊಂದು ಹಾರಿಜಾಂಟಲ್ ಸರ್ಫೇಸ್ ಇದೆ. ಇದು ಈ ಸರ್ಫೇಸ್ ಏನು ಅಂದರೆ ಸ್ಮೂತ್ ಆಗಿದೆ, ಅಂದರೆ ಫ್ರಿಕ್ಷನ್ಲೆಸ್ ಅಂತ ಕರಿತೀವಿ ನಾವು. ಸ್ಮೂತ್ ಸರ್ಫೇಸ್, ಫ್ರಿಕ್ಷನ್ಸ್ ಇರೋದಿಲ್ಲ ಅಂತ ಅರ್ಥ. ಅಲ್ಲೊಂದು ಬ್ಲಾಕ್ ಅನ್ನು ಇಟ್ಟಿದ್ದೀವಿ. ಆ ಬ್ಲಾಕ್ ಏನಾಗುತ್ತೆ ಅಂದರೆ, ಈ ಹಾರಿಜಾಂಟಲ್ ಸರ್ಫೇಸಲ್ಲಿ ಈಸಿಯಾಗಿ ಮೂವ್ ಆಗ್ಬೋದು, ಯಾವುದೇ ಫ್ರಿಕ್ಷನ್ ಇಲ್ಲದೆ ಇರೋದ್ರಿಂದ. ಸೊ ಅದಕ್ಕೆ ನಾವು ಅದನ್ನು ಯಾವುದೋ ಒಂದು ಫೋರ್ಸ್ ಆ್ಯಕ್ಟ್ ಆಗಿ ಮೂವ್ ಆಯಿತು ಆ ಥರ ಅಂತ ನಮಗೇನು ಸಂದರ್ಭ ಇರೋದಿಲ್ಲ, ಅಂದರೆ ಫ್ರಿಕ್ಷನ್ ಈಸ್ ಅಬ್ಸೆಂಟ್. ಈಗ ಇದೊಂದು ಸ್ಪ್ರಿಂಗ್ ಇದೆ ನೋಡಿ. ಈ ಸ್ಪ್ರಿಂಗಿನ ಒಂದು ಎಂಡನ್ನು ಈ ರಿಜಿಡ್ ಸಪೋರ್ಟಿಗೆ ಫಿಕ್ಸ್ ಮಾಡಿದ್ದಾರೆ, ಇನ್ನೊಂದು ಎಂಡನ್ನು ಏನು ಮಾಡಿದ್ದಾರೆ, ಈ ಬ್ಲಾಕಿಗೆ ಫಿಕ್ಸ್ ಮಾಡಿದ್ದಾರೆ. ಸೊ ಬ್ಲಾಕ್ ಈಸಿ ಟು ಮೂವ್, ಬ್ಲಾಕ್ ಇದರಲ್ಲಿ ಮೂವ್ ಆಗ್ಬೋದು. ಮೂವ್ ಆದಾಗ ಏನಾಗುತ್ತೆ, ಈ ಕಡೆ ಮೂವ್ ಆದರೆ ಸ್ಪ್ರಿಂಗನ್ನು ಕಾಂಪ್ರೆಸ್ ಮಾಡುತ್ತೆ, ಸ್ಪ್ರಿಂಗನ್ನು ಒತ್ತುತ್ತೆ. ಈ ಕಡೆ ಮೂವ್ ಮಾಡಿದರೆ ಸ್ಪ್ರಿಂಗು ಎಕ್ಸ್ಟೆನ್ಷನ್ ಆಗುತ್ತೆ, ಉದ್ದ ಜಾಸ್ತಿ ಆಗುತ್ತೆ, ಎಳಿತೀವಿ ನಾವು. ಸ್ಪ್ರಿಂಗನ್ನು ಎಳಿಬೋದು, ಇಲ್ಲ ಕಾಂಪ್ರೆಸ್ ಮಾಡ್ಬೋದು, ಒತ್ತಬಹುದು ಅಂತೀವಲ್ಲ ಹಾಗೆ. ಇನ್ನು ಈ ಸ್ಪ್ರಿಂಗ್ ಅನ್ನೋದು ಒಂದು ಐಡಿಯಲ್ ಸ್ಪ್ರಿಂಗ್, ಅಂದರೆ ಇದರ ಲೈಟ್ ಇನ್ ವೇಟ್, ಅದರ ವೇಟನ್ನು ನಾವು ಲೆಕ್ಕಕ್ಕೆ ತಗೊಳ್ಳೇಬೇಕು ಅಂತ ಇಲ್ಲ, ಅಷ್ಟು ಹಗುರವಾಗಿರುವಂಥದ್ದು. ಇವಾಗ ಒಂದು ಐಡಿಯಲ್ ಕಾನ್ಸೆಪ್ಟಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ ಕೇಳಿದರೆ, ಎರಡು ಫೋರ್ಸ್ಗಳು ಒಟ್ಟೊಟ್ಟಿಗೆ ಆ್ಯಕ್ಟ್ ಆಗ್ತವೆ. ನೀವು ನ್ಯೂಟನ್ಸ್ ಸೆಕೆಂಡ್ ಲಾ ಆದಮೇಲೆ ಥರ್ಡ್ ಲಾ ಹೊತ್ತಿಗೆ ನಾವು ಫೋರ್ಸ್ ಅನ್ನೋದು, ಸೊ ವಿಚ್ ಆ್ಯಕ್ಟ್ ಇನ್ ಪೇರ್ಸ್ ಅಂತ ನಾವು ಕಲ್ತಿದ್ದೀವಿ ಲಾಸ್ ಆಫ್ ಮೋಷನ್ನಲ್ಲಿ. ಫೋರ್ಸ್ ಒಂದೇ ಫೋರ್ಸ್ ಆ್ಯಕ್ಟ್ ಆಗೋದಿಲ್ಲ, ಎರಡು ಫೋರ್ಸ್ಗಳು ಒಟ್ಟಿಗೆ ಆ್ಯಕ್ಟ್ ಆಗ್ತಾ ಇರ್ತವೆ ಅಂತೇಳಿ. ಇಲ್ಲಿ ಎರಡು ಫೋರ್ಸ್ಗಳು ಅಂದರೆ, ಒಂದು ನಾವು ಅಪ್ಲೈಡ್ ಮಾಡಿರುವಂಥ ಫೋರ್ಸ್, ನಾವು ಈ ಬ್ಲಾಕನ್ನು ದೂಡ್ತೇನೆ ಮುಂದಕ್ಕೆ ಅಂದ್ಕೊಳ್ಳಿ, ಒಂದು ಅಪ್ಲೈ ಮಾಡಿರೋ ಫೋರ್ಸು. ಆ ಟೈಮಿಗೆ ಇನ್ನೊಂದು ಫೋರ್ಸ್ ಡೆವಲಪ್ ಆಗಿರುತ್ತೆ. ಸೊ ಅಪೋಸಿಂಗ್ ಫೋರ್ಸ್, ನೀವು ಅಪ್ಲೈ ಮಾಡಿರೋದನ್ನು ಅಪೋಸ್ ಮಾಡುವಂಥ ಫೋರ್ಸು ನ್ಯಾಚುರಲಿ ಡೆವಲಪ್ ಆಗುತ್ತೆ ಸ್ಪ್ರಿಂಗ್ ಒಳಗಡೆ. ಸೊ ಅದಕ್ಕೆ ನಾವು ಸ್ಪ್ರಿಂಗ್ ಫೋರ್ಸ್ ಅಂತ ಕರಿತೀವಿ. ಈ ಸ್ಪ್ರಿಂಗ್ ಫೋರ್ಸ್ ಏನು ಮಾಡುತ್ತೆ ಕೇಳಿದರೆ, ನೀವು ಎಷ್ಟು ಫೋರ್ಸನ್ನು ಹಾಕ್ತಿರೋ ಅಷ್ಟೇ ಫೋರ್ಸಿಗೆ ಅದು ಕೂಡ ಒಳಗಡೆಯಿಂದ ಡೆವಲಪ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಏನಾಗ್ತಾ ಇತ್ತು, ಒಂದು ವೇಳೆ ಸ್ಪ್ರಿಂಗ್ ಫೋರ್ಸ್ ಅನ್ನೋದು ಇರದೇ ಇದ್ದಿದ್ರೆ, ನೀವು ಬ್ಲಾಕನ್ನು ಹೀಗೆ ತಗೊಂಡು ಈ ಎಂಡ್ವರೆಗೆ ತರ್ಬೋದಿತ್ತು, ಅದಲ್ಲೇ ನಿಂತಿರ್ತಾ ಇತ್ತು. ನೀವು ಕೈ ತೆಗೆದಾಗ ಆ ಸ್ಪ್ರಿಂಗನ್ನು ದೂಡ್ಕೊಂಡು ಹೋಗಿರ್ತೀರಲ್ಲ, ಕೈ ರಿಲೀಸ್ ಮಾಡಿದರೆ ಅದಲ್ಲೇ ನಿಂತಿರ್ತಾ ಇತ್ತು ಅಲ್ವಾ. ಸೊ ಅದೇನಾಗುತ್ತೆ ಹಾಗಾದರೆ, ಸ್ಪ್ರಿಂಗಿನ ಒಂದು ಪ್ರಾಪರ್ಟಿ ನಿಮ್ಗೆ ಗೊತ್ತೇ ಇದೆ. ನೀವು ಕಂಪ್ರೆಸ್ ಮಾಡಿದರೆ ಬಿಟ್ರಿ ಅಂದ್ಕೊಳ್ಳಿ, ತಕ್ಷಣ ಅದು ಹಿಂದಕ್ಕೆ ಬರುತ್ತೆ. ಹಿಂದಕ್ಕೆ ಬರಬೇಕಂದ್ರೆ ಇನ್ನೊಬ್ರು ಇರಲೇಬೇಕಲ್ಲ, ಇನ್ನೊಂದು ಫೋರ್ಸ್ ಇರಲೇಬೇಕಲ್ವಾ. ಸೊ ಇನ್ನೊಂದು ಫೋರ್ಸ್ ಯಾವುದದು, ಅದು ಸ್ಪ್ರಿಂಗ್ ಫೋರ್ಸ್. ಈ ಸ್ಪ್ರಿಂಗಿನಲ್ಲೇ ಒಂದು ಜನರೇಟ್ ಆಗುವಂಥ ಫೋರ್ಸ್. ಹಾಗಾಗಿ ಬ್ಲಾಕನ್ನು ನೀವು ಮೂವ್ ಮಾಡಿದ ಕೂಡಲೇ ಒಂದು ಅಪೋಸಿಂಗ್ ಫೋರ್ಸು ಡೆವಲಪ್ ಆಗುತ್ತೆ. ಓಕೆ, ಇನ್ನೊಂದು ವೇರಿಯೇಬಲ್ ಅನ್ನೋದು ಯಾಕೆ ಅಂದರೆ, ನೀವು ಎಷ್ಟು ಮ್ಯಾಗ್ನಿಟ್ಯೂಡಲ್ಲಿ ಫೋರ್ಸ್ ಹಾಕ್ತಿರೋ ಅಷ್ಟೇ ಮ್ಯಾಗ್ನಿಟ್ಯೂಡಲ್ಲಿ ಸ್ಪ್ರಿಂಗ್ ಫೋರ್ಸು ಡೆವಲಪ್ ಆಗಿರುತ್ತೆ. ಬಟ್ ದೇ ಆರ್ ಇನ್ ಅಪೋಸಿಟ್. ಅಪೋಸಿಟ್ ಅಂದರೆ ಏನರ್ಥ, ಡೈರೆಕ್ಷನ್ ವಿರುದ್ಧ ಆಗಿರುತ್ತೆ. ನೀವು ಈ ಕಡೆಯಿಂದ ಇದನ್ನು ಪುಷ್ ಮಾಡ್ತಾ ಇದ್ರೆ, ಸ್ಪ್ರಿಂಗ್ ಫೋರ್ಸ್ ಏನು ಮಾಡುತ್ತೆ, ಇದನ್ನು ಪುಷ್ ಮಾಡದೇ ಇರೋ ಥರ ಅಪೋಸ್ ಮಾಡುತ್ತೆ. ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಓಕೆ, ನಾವು ಇದನ್ನು ಯೂಸ್ ಮಾಡಿಕೊಂಡು ಈ ಸ್ಪ್ರಿಂಗ್ ಫೋರ್ಸಿನ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಓಕೆ, ಈ ಒಂದು ಬ್ಲಾಕ್ ಇದೆಯಲ್ಲ, ಇದರ ಒಂದು ಆರಿಜಿನ್ನಲ್ಲಿದೆ, XY ಆಕ್ಸಿಸ್ನ ಒಂದು ಆರಿಜಿನ್ನಲ್ಲಿ. ಇದನ್ನು ನಾವು O ಅಂತ ಕರೆಯೋಣ. ಈಚೆ ಬಂದರೆ ಪಾಸಿಟಿವ್ X ಆಕ್ಸಿಸ್ಸು, ಆ ಕಡೆ ಹೋದರೆ ನೆಗೆಟಿವ್ X ಆಕ್ಸಿಸ್. ನಾವಿಲ್ಲೇನು ಮಾಡ್ತೀವಿ ಕೇಳಿದರೆ, ಅಪ್ಲೈಡ್ ಫೋರ್ಸನ್ನು ಹಾಕ್ತೀವಿ ನಾವು ಇದಕ್ಕೆ, ಜೊತೆಗೆ ಸ್ಪ್ರಿಂಗ್ ಫೋರ್ಸ್, ನಾವು ಅದಕ್ಕೆ ರೀಸ್ಟೋರಿಂಗ್ ಫೋರ್ಸ್ ಅಂತಲೂ ಕರಿತೀವಿ. ಸ್ಪ್ರಿಂಗ್ ಫೋರ್ಸ್ ಅದು ಯಾವ ಕಡೆ ಇದೆ, ಅದರ ಡೈರೆಕ್ಷನ್ ಯಾವುದು ಅಂತ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಆಗಿದೆ, ಪಾಸಿಟಿವಾ ನೆಗೆಟಿವಾ, ಸೊ ಇಷ್ಟನ್ನು ನೋಡೋಣ. ಅದಕ್ಕೆ ನಾವು FS ಅಂತ ಕರೆಯೋಣ ಸ್ಪ್ರಿಂಗ್ ಫೋರ್ಸಿಗೆ, ಈ ಸ್ಪ್ರಿಂಗಿನ ಒಳಗಡೆ ಇರುವಂಥದ್ದು.
ಸೊ ಎಫ್ ಎಸ್ ಸಿಗೆ ಏನಾಗಿದೆ ಅಂದರೆ 0 ಆಗಿದೆ. ಯಾಕೆ 0 ಆಗಿದೆ ಕೇಳಿದರೆ ಅಪ್ಲೈಡ್ ಫೋರ್ಸು 0 ಇದೆ. ನಾವು ಯಾವುದೇ ಫೋರ್ಸನ್ನು ಹಾಕಿಲ್ಲ, ಸ್ಪ್ರಿಂಗು ಕೂಡ ಯಾವುದೇ ಫೋರ್ಸಿಂದ ಅಪೋಸ್ ಮಾಡ್ತಾ ಇಲ್ಲ. ಹಾಗಾಗಿ ಅಪ್ಲೈಡ್ ಫೋರ್ಸು 0 ಇದೆ, ಸ್ಪ್ರಿಂಗ್ ಫೋರ್ಸು 0 ಇದೆ. ಬ್ಲಾಕ್ ಏನಾಗಿದೆ ಈಗ ರೆಸ್ಟಲ್ಲಿದೆ, ಬ್ಲಾಕ್ ಇದ್ದಲ್ಲೇ ಇರುತ್ತೆ. ಸೊ ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬ್ಲಾಕ್. ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಒರಿಜಿನಲ್ ಇದೆ, ಎಕ್ಸ್ ಇಸ್ ಈಕ್ವಲ್ ಟು 0, ಡಿಸ್ಪ್ಲೇಸ್ಮೆಂಟ್ ಏನೂ ಇಲ್ಲ. ಓಕೆ, ಬ್ಲಾಕ್ ಈಸ್ ಸೆಡ್ ಟು ಬಿ ಇನ್ ಈಕ್ವಿಲಿಬ್ರಿಯಂ. ಈ ಒಂದು ಕಂಡೀಷನ್ಗೆ ನಾವೇನಂತೀವಿ ಅಂದರೆ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅನ್ನೋದು ಫೋರ್ಸ್ ಇಲ್ಲದೆ ಇದ್ರೆ ಅಂತ ಅಲ್ಲ, ಫೋರ್ಸ್ ಇದ್ದು ನೆಟ್ ಫೋರ್ಸ್ 0 ಆದಾಗ. ಆಲ್ರೆಡಿ ಫೋರ್ಸ್ ಆಕ್ಟ್ ಆಗ್ತಾನೆ ಇಲ್ಲ, ಹಾಗಾಗಿ ಬ್ಲಾಕ್ ಇರುವಂಥ ಪೊಸಿಷನ್ ಏನಿದೆ ಅದಕ್ಕೆ ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಂ ಪೊಸಿಷನ್, ಈ ಒಂದು ಪಾಯಿಂಟಲ್ಲಿ ಯಾವ ಫೋರ್ಸು ಆಕ್ಟ್ ಆಗ್ತಾ ಇಲ್ಲ ಇದ್ರ ಮೇಲೆ. ಓಕೆ, ಇದು ಒಂದು ಫಸ್ಟ್ ಕಂಡೀಷನ್. ಯಾವುದು ಫೋರ್ಸ್ ಆಕ್ಟ್ ಆಗಿಲ್ಲ, ಏನು ಕತೆ ಇಲ್ಲ, ಡಿಸ್ಪ್ಲೇಸ್ಮೆಂಟ್ 0. ಓಕೆ, ನಾವು ಮುಂದಕ್ಕೆ ಹೋಗೋಣ. ಈಗ ಏನು ಮಾಡೋಣ ಕೇಳಿದ್ರೆ, ದಿಸ್ ಈಸ್ ಅಪ್ಲೈಡ್ ಫೋರ್ಸ್. ನಾ ಈ ಕಡೆಯಿಂದ ಇದನ್ನು ಪುಷ್ ಮಾಡ್ತಾ ಹೋಗ್ತೇನೆ. ಸೊ ನಾನು ಎಷ್ಟು ಪುಷ್ ಮಾಡ್ತೀನೋ ಅದಕ್ಕೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿ ಸ್ಪ್ರಿಂಗ್ ಫೋರ್ಸು ಡೆವಲಪ್ ಆಗ್ತಾ ಹೋಗುತ್ತೆ. ನಮಗೆ ಈ ಫೋರ್ಸ್ ಅನ್ನೋದು ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಎರಡರ ಡೈರೆಕ್ಷನ್ ಅನ್ನು ಅಬ್ಸರ್ವ್ ಮಾಡಬೇಕು. ಅದಕ್ಕೆ ನಾನು ಇದನ್ನು ಈಗ ಪುಷ್ ಮಾಡ್ತೇನೆ, ಏನಾಗುತ್ತೆ ಸ್ಪ್ರಿಂಗು ಕಾಂಪ್ರೆಸ್ ಆಗುತ್ತೆ, ಸಣ್ಣದಾಗುತ್ತೆ. ಬಟ್ ಇದು ರಿಸ್ಟೋರಿಂಗ್ ಫೋರ್ಸ್ ಏನಾಗುತ್ತೆ ಈಕ್ವಲ್ ಟು ದ ಅಪ್ಲೈಡ್ ಫೋರ್ಸ್ ಆಗುತ್ತೆ, ಅಲ್ಲಿಗೆ ಅದು ನಿಲ್ಲುತ್ತೆ. ಓಕೆ, ಈಗೇನಾಯಿತು, ಬ್ಲಾಕ್ ಇಲ್ಲಿವರೆಗೆ ಮೂವ್ ಆಗಿದೆ. ಇದು ರಿಸ್ಟೋರಿಂಗ್ ಫೋರ್ಸ್ ಅಥವಾ ಸ್ಪ್ರಿಂಗ್ ಫೋರ್ಸ್, ಇದು ಅಪ್ಲೈಡ್ ಫೋರ್ಸ್. ಬ್ಲಾಕನ್ನು ಏನು ಮಾಡ್ತೀವಿ ಇಲ್ಲಿಗೆ ತಂದು, ಈಗ ಏನಾಗಿದೆ ಕೇಳಿದರೆ ಅಲ್ಲಿ ನಿಂತಿದೆ. ಅದು ಯಾಕೆ ನಿಂತು ಕೇಳಿದರೆ, ದಿಸ್ ಫೋರ್ಸ್ ಯಾವುದು ಸ್ಪ್ರಿಂಗ್ ಫೋರ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ಸ್ ಇನ್ ಮ್ಯಾಗ್ನಿಟ್ಯೂಡ್ ಟು ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಈ ಬ್ಲಾಕ್ ಇಲ್ಲಿಗೆ ನಿಂತಿದೆ. ಓಕೆ, ಏನೇನಾಯಿತು ಅಬ್ಸರ್ವ್ ಮಾಡಿ. ನಮಗೆ ಇಲ್ಲಿ ಡೈರೆಕ್ಷನ್ ವಿಚಾರ ಬೇಕು. ಸೊ ಎಫ್ ಎಸ್ ಈಸ್ ಪಾಸಿಟಿವ್. ಸ್ಪ್ರಿಂಗ್ ಫೋರ್ಸಿನ ಡೈರೆಕ್ಷನ್ ನೋಡಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಸ್ಪ್ರಿಂಗ್ ಫೋರ್ಸಿನ ಡೈರೆಕ್ಷನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಅಪ್ಲೈಡ್ ಫೋರ್ಸಿನ ಡೈರೆಕ್ಷನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ. ಡೈರೆಕ್ಷನ್ ನೋಡಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಹಾಗಾದ್ರೆ, ಇಲ್ಲಿಂದ ಇಲ್ಲಿವರೆಗೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ನೆಗೆಟಿವ್. ಇನ್ನು ಅಬ್ಸರ್ವೇಷನ್ಗಾಗಿದ್ದು ಏನೇನಾಯಿತು ಹಾಗಾದ್ರೆ, ಸ್ಪ್ರಿಂಗ್ ಫೋರ್ಸ್ ಈಸ್ ಪಾಸಿಟಿವ್, ಡಿಸ್ಪ್ಲೇಸ್ಮೆಂಟ್ ಈಸ್ ನೆಗೆಟಿವ್. ಹಾಗಾಗಿ ಏನಾಯ್ತು ಕೇಳಿದ್ರೆ, ಸ್ಪ್ರಿಂಗ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂತ ಗೊತ್ತಾಯ್ತು ನಮಗೆ. ಯಾವುದಕ್ಕೆ ಸ್ಪ್ರಿಂಗ್ ಫೋರ್ಸಿಗೆ ಮತ್ತೆ ಡಿಸ್ಪ್ಲೇಸ್ಮೆಂಟಿಗೆ, ಇವೆರಡು ಏನಾಗಿದೆ ಅಪೋಸಿಟ್ ಇನ್ ಡೈರೆಕ್ಷನ್. ಕ್ಲಿಯರ್ ಆಯ್ತಾ? ಓಕೆ, ಮುಂದಿನ ಎಕ್ಸಾಂಪಲ್ಗೆ ನೋಡೋಣ. ಈಗ ಸೇಮ್ ಸ್ಪ್ರಿಂಗು ಎಕ್ಸ್ ಇಸ್ ಈಕ್ವಲ್ ಟು 0 ಈಕ್ವಿಲಿಬ್ರಿಯಮ್ ಇದೆ. ನಾವು ಇದನ್ನು ಏನು ಮಾಡುವ, ಈಗ ಎಳಿಬೋದಲ್ವ ಈ ಕಡೆಗೆ, ಅಂದರೆ ಫೋರ್ಸನ್ನು ಈ ಡೈರೆಕ್ಷನ್ದಲ್ಲಿ ಹಾಕೋಣ. ಈಗೇನಾಗುತ್ತೆ ನೋಡಿ, ಸ್ಪ್ರಿಂಗ್ ಸ್ಟ್ರೆಚ್ ಆಗಿದೆ, ಅಂದರೆ ಉದ್ದ ಜಾಸ್ತಿ ಆಗಿದೆ, ಬ್ಲಾಕ್ ಇಲ್ಲಿವರೆಗೆ ಬಂದಿದೆ ನೋಡಿ. ಇದು ಸ್ಪ್ರಿಂಗ್ ಫೋರ್ಸ್ ಡೈರೆಕ್ಷನ್. ಇದು ಸ್ಪ್ರಿಂಗ್ ಏನು ಮಾಡ್ತಾ ಇದೆ, ಎಳ್ಕೊಳ್ತಾ ಇದೆ ಹಿಂದಕ್ಕೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಸ್ಪ್ರಿಂಗ್ ಫೋರ್ಸ್. ಅಪ್ಲೈಡ್ ಫೋರ್ಸ್ ಏನು ಮಾಡಿದೆ, ಬ್ಲಾಕನ್ನು ಮುಂದಕ್ಕೆ ಎಳ್ಕೊಂಡು ಬಂದಿದೆ. ಡಿಸ್ಪ್ಲೇಸ್ಮೆಂಟ್ ಎಲ್ಲಾಗಿದೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಆಗಿದೆ. ಓಕೆ, ಹಾಗಾದರೆ ಸ್ಪ್ರಿಂಗ್ ಫೋರ್ಸು ನೆಗೆಟಿವ್ ಇದೆ ಡೈರೆಕ್ಷನ್ ಪ್ರಕಾರ, ಕರೆಕ್ಟಾ? ಅಪ್ಲೈಡ್ ಫೋರ್ಸು ಪಾಸಿಟಿವ್ ಇದೆ. ನೀವು ಅಪ್ಲೈಡ್ ಫೋರ್ಸ್ ನೋಡೋಕೆ ಹೋಗ್ಬೇಡಿ, ಸ್ಪ್ರಿಂಗ್ ಫೋರ್ಸ್ ನೋಡ್ತಾ ಹೋಗಿ. ಅಪ್ಲೈಡ್ ಫೋರ್ಸ್ ನೋಡಿ ಪರವಾಗಿಲ್ಲ, ಬಟ್ ದಿಸ್ ಈಸ್ ಇಂಪಾರ್ಟೆಂಟ್. ಸ್ಪ್ರಿಂಗ್ ಫೋರ್ಸು ನೆಗೆಟಿವ್ ತೋರಿಸ್ತಿದೆ, ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಈ ಕಡೆ ಆಗಿದೆ, ಡಿಸ್ಪ್ಲೇಸ್ಮೆಂಟು ಪಾಸಿಟಿವ್. ಎರಡು ಎಕ್ಸಾಂಪಲಲ್ಲಿ ಏನು ಗೊತ್ತಾಯ್ತು ನಮಗೆ ಅಂದರೆ, ಸ್ಪ್ರಿಂಗ್ ಫೋರ್ಸ್ ಈಗ ಈ ಎಕ್ಸಾಂಪಲಲ್ಲಿ ನೆಗೆಟಿವ್ ಇದೆ, ಡಿಸ್ಪ್ಲೇಸ್ಮೆಂಟು ಪಾಸಿಟಿವ್ ಇದೆ. ಹಿಂದೇನಾಗಿತ್ತು, ಸ್ಪ್ರಿಂಗ್ ಫೋರ್ಸ್ ಪಾಸಿಟಿವ್ ಇತ್ತು, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಇತ್ತು. ಹಾಗಾಗಿ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ನಾವು, ಸ್ಪ್ರಿಂಗ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಆಲ್ವೇಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಇವೆರಡು ಡೈರೆಕ್ಷನ್ದಲ್ಲಿ ಅಪೋಸಿಟ್ ಇರುತ್ತೆ. ಓಕೆನಾ? ಎಸ್, ಇದನ್ನು ಅಬ್ಸರ್ವ್ ಮಾಡಿ ಹುಕ್ ಅನ್ನೋರು ಒಂದು ಲಾವನ್ನು ಹೇಳ್ತಾರೆ, ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದಕ್ಕೆ ಸ್ಪ್ರಿಂಗ್ ಲಾ ಅಂತಲೂ ಹೇಳ್ತಾರೆ. ನಿಮ್ಗೆ ಹಿಂದಿನ ಹೇಳಿದ್ನಲ್ಲ ಲಾಸ್ ಆಫ್ ಮೋಷನಲ್ಲಿ ಇದನ್ನು ಹೇಳಿದ್ದೀನಿ, ಮತ್ತೆ ಇನ್ನೊಂದು ಸರಿ. ಓಕೆ, ಸೊ ಇಲ್ಲಿ ಈ ಹುಕ್ಸ್ ಲಾ ಏನು ಹೇಳುತ್ತೆ ಕೇಳಿದರೆ, ಒಂದು ಐಡಿಯಲ್ ಸ್ಪ್ರಿಂಗಿಗೆ, ಇನ್ ಆನ್ ಐಡಿಯಲ್ ಸ್ಪ್ರಿಂಗ್ ಫೋರ್ಸ್ ಈಸ್ ಪ್ರೊಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳುತ್ತಲ್ಲ. ಓಕೆ, ಹಾಗಾದ್ರೆ ನಾವು ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ಸ್ಪ್ರಿಂಗ್ ಫೋರ್ಸನ್ನು ಎಫ್ ಎಸ್ ಅಂತೀವಿ, ಈಕ್ವಲ್ಸ್ ಟು ಮೈನಸ್ ಕೆ ಇಂಟು ಎಕ್ಸ್. ಒಂದು ಕಾನ್ಸ್ಟೆಂಟನ್ನು ಯೂಸ್ ಮಾಡ್ತೀವಿ ಅಲ್ವಾ ಪ್ರೊಪೋರ್ಷನಲಿಟಿ ಬಂದಾಗ. ಕಾನ್ಸ್ಟೆಂಟನ್ನು, ಎಕ್ಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್, ಕೆ ಅನ್ನೋದು ಏನು ಕೇಳಿದರೆ, ಒಂದು ನಿಮಿಷ, ಸೊ ಇಲ್ಲಿ ನೆಗೆಟಿವ್ ಸೈನ್ ಯಾಕೆ ಇಂಡಿಕೇಟ್ಸ್ ಸ್ಪ್ರಿಂಗ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್.
ನೆಗೆಟಿವ್ ಸೈನ್ ಏನು ಹೇಳುತ್ತೆ ಕೇಳಿದರೆ ಸ್ಪ್ರಿಂಗ್ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟು ಒಂದಕ್ಕೊಂದು ಅಪೋಸಿಟ್ ಇದೆ ಡೈರೆಕ್ಷನ್ ಪ್ರಕಾರ, ಅದಕ್ಕೆ ನೆಗೆಟಿವ್ ಬಂದಿರೋದು. ಕೆ ಅನ್ನೋದೇನು ಕೇಳಿದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಈ ವ್ಯಾಲ್ಯೂ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸ್ಪ್ರಿಂಗ್, ಒಂದು ಸ್ಪ್ರಿಂಗಿಗೆ ಇದು ಕಾನ್ಸ್ಟೆಂಟ್ ಇರುತ್ತೆ. ಕೆ ವ್ಯಾಲ್ಯೂ ಕಮ್ಮಿ ಇದ್ದರೆ ಸ್ಪ್ರಿಂಗ್ ಏನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಕೆ ವ್ಯಾಲ್ಯೂ ಜಾಸ್ತಿ ಇದ್ದರೆ ಸ್ಪ್ರಿಂಗು ಸ್ಟಿಫ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನುವಂಥದ್ದು. ನೆಕ್ಸ್ಟು ಇದು ಎಸ್ ಐ ಯೂನಿಟ್ ಏನಾಗಿರುತ್ತೆ ಅಂದರೆ ನ್ಯೂಟನ್ ಪರ್ ಮೀಟರ್. ಯಾವುದ್ರದ್ದು ಸ್ಪ್ರಿಂಗ್ ಕಾನ್ಸ್ಟೆಂಟ್ನ ಎಸ್ ಐ ಯೂನಿಟು ನ್ಯೂಟನ್ ಪರ್ ಮೀಟರ್ ಆಗಿರುತ್ತೆ. ಓಕೆ, ಈಗ ನಾವು ಡೆರಿವೇಷನ್ಗೆ ಬರೋಣ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸ್ಪ್ರಿಂಗ್. ಈ ಸ್ಪ್ರಿಂಗಿನ ಒಂದು ಪೊಟೆನ್ಷಿಯಲ್ ಎನರ್ಜಿಯನ್ನು ನಾವು ಡಿರೈವ್ ಮಾಡಬೇಕು. ಯಾಕೆ ಅಂದರೆ ಫೋರ್ಸ್ ಆ್ಯಕ್ಟ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಕೆಲಸ ನಡೆದಿದೆ, ವರ್ಕ್ ಡನ್. ಯಾವಾಗ ಕೆಲಸ ನಡೆಯುತ್ತೋ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಅದರ ಡೆರಿವೇಷನ್ ಅನ್ನು ಮಾಡೋಣ. ಇಷ್ಟೊತ್ತು ನಿಮಗೆ ನಾನು ಸ್ಪ್ರಿಂಗ್ ಫೋರ್ಸಿನ ಒಂದು ಐಡಿಯಾ ಕೊಟ್ಟೆ. ಎಫ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪ್ರಿಂಗ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ಮೈನಸ್ ಕೆ ಇಂಟು ಎಕ್ಸ್. ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಕೆ ಈಸ್ ಎ ಕಾನ್ಸ್ಟೆಂಟ್, ದಟ್ ಇಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಹೇಳಿ. ಓಕೆ, ಈಗ ಇಫ್ ವಿ ಫುಲ್ ದ ಬ್ಲಾಕ್ ಔಟ್ವರ್ಡ್ಸ್ ಫಾರ್ ಎ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್. ಈ ಬ್ಲಾಕನ್ನು ನಾನು ಮುಂದೆ ಕೇಳ್ಕೊಂಡು ಬಂದೆ ಅಂದ್ಕೊಳ್ಳಿ, ಹೊರಗಡೆ ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್. ಸೊ ಇಲ್ಲಿ ಒಂದು ಸಣ್ಣ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಇಲ್ಲಿ ಇತ್ತದು, ಇಲ್ಲಿಗೆ ತೊಗೊಂಡು ಬಂದೆ, ಅದನ್ನು ಡಿ ಎಕ್ಸ್ ಅಂತ ಕರೆಯೋಣ. ಒಂದು ಸಣ್ಣ ಡಿಸ್ಪ್ಲೇಸ್ಮೆಂಟಿಗೆ ಫೋರ್ಸನ್ನು ನಾನು ಕಾನ್ಸ್ಟೆಂಟ್ ಅಂತ ತಗೋಬೋದು. ಫೋರ್ಸ್ ಇಟ್ ಇಸ್ ಎ ವೇರಿಯಬಲ್ ಫೋರ್ಸ್. ನೀವು ಈ ಡಯಾಗ್ರಾಮಲ್ಲಿ ತೋರಿಸೋದಕ್ಕಿಂತ ತುಂಬ ಸಣ್ಣದು, ಸಣ್ಣ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್. ಆವಾಗ ವರ್ಕ್ ಡನ್ ಅನ್ನು ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಇಸ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್ ಇಂಟು ಡಿ ಎಕ್ಸ್. ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್ ಇಂಟು ಡಿ ಎಕ್ಸ್ ಇಸ್ ದ ಸ್ಪ್ರಿಂಗ್ ಫೋರ್ಸ್. ಓಕೆ, total work done to move the block from x is equal to 0 to x is equal to xm. ಸೊ ಇಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟಿಗೆ xm ಅಂತ ಕರೆಯೋಣ. ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟು ಕೆಲಸ ಮಾಡಿದೆ, ಟೋಟಲ್ ವರ್ಕ್ ಡನ್. ಸ್ಪ್ರಿಂಗ್ ಇಲ್ಲಿಗೆ ಬಂದಿದೆ, ನಾವು ಇದನ್ನು xm ಅಂತ ಕರೆಯೋಣ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಏನು ಮಾಡಬೇಕು ಈಗ ನೋಡಿ, ವೇರಿಯಬಲ್ ಫೋರ್ಸ್ ಇದ್ದಾಗ ಏನು ಮಾಡಬೇಕಂತ ನೀವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೀರಿ. ಹಾಗಾಗಿ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ ಟು 0 ಟು xm, 0ದಿಂದ xm ಪೊಸಿಷನ್ಗೆ ಬರುವಾಗ ಎಫ್ ಎಸ್ ಇಂಟು ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದರೆ ನಮ್ಗೆ ಸಿಗುತ್ತೆ. ಕ್ಲಿಯರಾ? ಓಕೆ, ಸೊ ಎಕ್ಸ್ಪ್ರೆಷನ್ ನಮ್ಮ ಎದುರಿಗಿದೆ, ಇದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. 0 ಟು xm ಇದರ ಲಿಮಿಟು ಎಫ್ ಎಸ್ ಇಂಟು ಡಿ ಎಕ್ಸ್. ಓಕೆ, ಎಫ್ ಎಸ್ ಅನ್ನೋದು ಮೈನಸ್ ಕೆ ಎಕ್ಸ್ ಅಂತ ನಮ್ಗೆ ಗೊತ್ತಿದೆ ಈಗಾಗಲೇ. ಹಾಗಾಗಿ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು 0 ಟು xm ಮೈನಸ್ ಕೆ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್. ಕೆ ಕಾನ್ಸ್ಟೆಂಟ್ ಅಲ್ವಾ, ಸ್ಪ್ರಿಂಗ್ ಕಾನ್ಸ್ಟೆಂಟು. ಸೊ ನಾವು ಮೈನಸ್ ಕೆ ಅನ್ನು ಹೊರಗಡೆ ಇಟ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ 0 ಟು xm ಎಕ್ಸ್ ಡಿ ಎಕ್ಸ್. ಇದರ ಇಂಟಿಗ್ರೇಷನ್ ಮಾಡ್ಬೇಕು ನೀವು ಎಕ್ಸ್ ಡಿ ಎಕ್ಸ್ಗೆ. ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2, ಹಿಂದೆ ಹೇಳಿದ್ನಲ್ವ ನಿಮಗೆ. ಸೊ ಇಂಟಿಗ್ರೇಷನನ್ನು ನೋಡ್ಕೊಳ್ಳಿ ಅಂತೇಳಿ. ಇದು ಎಕ್ಸ್ ರೆಸ್ ಟು ಎನ್ ಡಿ ಎಕ್ಸ್ ದ ಇಂಟಿಗ್ರೇಷನ್ ಏನಾಗುತ್ತೆ, ಅದು ಎಕ್ಸ್ ರೆಸ್ ಟು ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1. ಇಲ್ಲಿ 1 ಇತ್ತಲ್ವ ಪವರ್, ಎಕ್ಸ್.1 ಅಲ್ವ ಎಕ್ಸ್ ಅಂದರೆ 1 ಪ್ಲಸ್ 1 ಅಂದರೆ ಎಕ್ಸ್ ಸ್ಕ್ವೇರು ಡಿವೈಡ್ ಬೈ 1 ಪ್ಲಸ್ 1 2. ಈಗ ಲಿಮಿಟನ್ನು ಹಾಕಿ 0 ಟು xm. ಸೊ ಅಪ್ಪರ್ ಲಿಮಿಟ್ ಫಸ್ಟ್ ಹಾಕಬೇಕು, ಮೈನಸ್ ಕೆ ಹೊರಗಡೆ ಇದೆ, xm ಸ್ಕ್ವೇರ್ ಬೈ 2 ಮೈನಸ್ ಲೋವರ್ ಲಿಮಿಟ್ 0 ಹಾಕಿದರೆ 0 ಆಗಿಬಿಡುತ್ತೆ. ಸೊ ಅವಾಗ ಏನಾಯಿತು, ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ 1 ಬೈ 2 ಕೆ xm ಸ್ಕ್ವೇರ್. ಈ xm ಅನ್ನೋದ್ರ ಅರ್ಥ ಏನಂದರೆ ಮ್ಯಾಕ್ಸಿಮಮ್. ಅದು ಬೇರೆನೂ ಆಗ್ಬೋದು, ಅಂದರೆ ನೀವು ಎಲ್ಲಿಂದ ಡೆಲಿವರಿ ತಗೋತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವು ಇಲ್ಲಿ 0ದಿಂದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ವರೆಗೆ ತಗೊಂಡಿದ್ವಿ. ಸೊ ದ ಟೋಟಲ್ ಎನರ್ಜಿ ಆ ಒಂದು ಡಿಸ್ಪ್ಲೇಸ್ಮೆಂಟಿಗೆ ಎಷ್ಟು ಅಂದರೆ ದಿಸ್ ಒನ್. ಸೊ ದಿಸ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ ಇನ್ ಸ್ಪ್ರಿಂಗ್. ಅದನ್ನು ವಿ ಆಫ್ ಎಕ್ಸ್ ಅಂತಲೂ ಕರೀತಾರೆ, ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಡಿಪೆಂಡ್ ಅಪಾನ್ ದ ಪೊಸಿಷನ್. ಹಾಗಾಗಿ ವಿ ಆಫ್ ಎಕ್ಸ್ ಅಂತ ಕರಿತೀವಿ. ಓಕೆ, ಡೆರಿವೇಷನ್ ಇಷ್ಟೇ ಮಾಡಬೇಕಾಗಿರೋದು. ನೆಕ್ಸ್ಟ್ ಅವನು ನೋಟನ್ನು ಮಾಡಿ, ಏನು ಕೇಳಿದರೆ ದಿಸ್ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಅಪ್ಲೈಡ್ ಫೋರ್ಸನ್ನು ಅವಾಗಿಂದ ನೋಡ್ತಾ ಬಂದ್ವಿ, ಬಟ್ ಅಪ್ಲೈಡ್ ಫೋರ್ಸಿನ ಸುದ್ದಿನೇ ಮಾತಾಡಲಿದಲ್ವ. ಅಪ್ಲೈಡ್ ಫೋರ್ಸಿನ ವರ್ಕ್ ಡನ್ ಏನಾಗುತ್ತೆ, ಪ್ಲಸ್ ಹಾಫ್ ಕೆ xm ಸ್ಕ್ವೇರ್ ಆಗುತ್ತೆ. ಯಾಕೆ ಪ್ಲಸ್ ಆಯಿತು, ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಲ್ಲ, ಯಾವುದನ್ನು ಎಫ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಅಂತೇಳಿ. ಬಟ್ ಅಪ್ಲೈಡ್ ಫೋರ್ಸಿಗೆ ಏನಾಗುತ್ತೆ, ಎಫ್ ಎ ಇಸ್ ಈಕ್ವಲ್ ಟು ಕೆ ಎಕ್ಸ್ ಆಗುತ್ತೆ. ಹೇಗೆ ಅಂತ ನೋಡ್ತೀರಾ, ಎಫ್ ಎ ಪಾಸಿಟಿವ್ ಇದ್ದಾಗೂ ಎಕ್ಸ್ ಪಾಸಿಟಿವ್ ಇರುತ್ತೆ. ನೀವು ಫೋರ್ಸ್ ಯಾವ ಕಡೆಯಿಂದ ದೂಡ್ತಿರೋ ಡಿಸ್ಪ್ಲೇಸ್ಮೆಂಟ್ ಅದೇ ಕಡೆ ಆಗಿರುತ್ತೆ. ಹಾಗಾಗಿ ಎಫ್ ಎ ಪಾಸಿಟಿವ್, ಎಕ್ಸು ಪಾಸಿಟಿವ್ ಇರುತ್ತೆ. ಎಫ್ ಎ ನೆಗೆಟಿವ್ ಇದ್ದಾಗ ಎಕ್ಸು ನೆಗೆಟಿವ್ ಇರುತ್ತೆ. ಹಾಗಾಗಿ ಏನಾಯಿತು, ಎಫ್ ಎ ಇಸ್ ಈಕ್ವಲ್ ಟು ಕೆ ಎಕ್ಸ್ ಆಯಿತು. ಯಾವುದಕ್ಕೆ,
ಅಪ್ಲೈಡ್ ಫೋರ್ಸಿಗೆ. ಸಾಮಾನ್ಯ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲಲ್ಲಿ ಈ ಥರ ಸಿಚುವೇಶನ್ ಬರುತ್ತೆ. ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್, ನಿಮಗೆ ಇದಕ್ಕೆ ಇನ್ನೊಂದೆರಡು ಕನೆಕ್ಟ್ ಮಾಡಿ ಆ ರೀತಿ JEE ಲೆವೆಲಿಗೆಲ್ಲ ಕೇಳ್ತಾರೆ. ಈ ಡಿಫ್ರೆನ್ಸ್ ಇಲ್ಲೇ ಗೊತ್ತು ಮಾಡ್ಕೊಂಡ್ರೆ ಮುಂದೆ ಈಸಿ ಆಗುತ್ತೆ ಅನ್ನೋ ಸಲ ಇದನ್ನೆಲ್ಲ ಹೇಳಿತ್ತು. ಓಕೆ, ಈಗ ಫ್ರಾಮ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್, ಈಗ ಗ್ರಾಫನ್ನು ನೋಡಿದಾಗ ನೆನಪಿಗೆ ಬರುತ್ತಲ್ವ, ನಾನು ನಿಮಗೆ ಫಸ್ಟು ಸೆಕೆಂಡ್ ಪಾರ್ಟಲ್ಲಿ ಹೇಳಿದ್ದೆ ಏನಂತ, ಗ್ರಾಫ್ ದ ಏರಿಯಾ ಅಂಡರ್ ದ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಈಸ್ ಟೋಟಲ್ ವರ್ಕ್ ಡನ್. ಓಕೆ, ಈಗ ಒಂದು ಗ್ರಾಫನ್ನು ಹಾಕೊಂಡ್ಬಿಡೋಣ. ಯಾವುದಕ್ಕೆ ಹಾಕೋದು ಗ್ರಾಫನ್ನು? ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಇದು ಪಾಸಿಟಿವ್ ಆಕ್ಸಿಸ್ ಆದರೆ ಇದು ನೆಗೆಟಿವ್, ಫೋರ್ಸ್ ಈ ಕಡೆ ಅಪ್ವರ್ಡ್ ಪಾಸಿಟಿವ್ ಆದರೆ ಡೌನ್ವರ್ಡು ನೆಗೆಟಿವ್. ಎಸ್ ಅಂತ ಇದೆ ಅಂದರೆ ಸ್ಪ್ರಿಂಗ್ ಫೋರ್ಸಿನ ಮೇಲೆ ನಾವು ಲೆಕ್ಕ ಹಾಕ್ತಾ ಇರೋದು. ಓಕೆ, ಈಗ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ಗ್ರಾಫ್ ಹಾಕಿದರೆ ಹೇಗಿರುತ್ತೆ ಗ್ರಾಫ್? ಈ ರೀತಿ ಇರುತ್ತೆ. ಈ ಗ್ರಾಫ್ ಇದೆಯಲ್ಲ, ಇದು ಸ್ಟ್ರೇಟ್ ಲೈನ್. ನಿಮ್ಗೆ ಇಕ್ವೇಶನ್ ಗೊತ್ತಿದೆ ಸ್ಟ್ರೇಟ್ ಲೈನ್ಗೆ, y = mx + c. ಬಟ್ ಇದು ಒರಿಜಿನಲ್ ಪಾಸ್ ಆಗಿದೆ, ಓದಲ್ಲಿ ಪಾಸ್ ಆಗಿದೆ. ಹಾಗಾಗಿ y = mx. m ಅನ್ನೋದೇನು? ಸ್ಲೋಪ್. ಬಟ್ ಈ ಗ್ರಾಫ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಇದು ನೆಗೆಟಿವ್ ಸ್ಲೋಪ್ ಇದೆ. ಸ್ಲೋಪ್ ಅನ್ನೋದೇನು? ನೀವು ಇಲ್ಲೇ ಒಂದು ಕಡೆ ಸ್ಲೋಪ್ ಹಾಕ್ತೀರಿ ಅಂದ್ಕೊಳ್ಳಿ. ಸೊ ಸ್ಲೋಪ್ ಅಂದರೆ ಏನು ಮಾಡ್ತೀವಿ? AB/BC ಮಾಡ್ತೀವಿ. ಸೊ f/x ಏನದು? k ಗೆ ಈಕ್ವಲ್. ಓಕೆ, ಗ್ರಾಫ್ ಈಸ್ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್ ವಿತ್ ನೆಗೆಟಿವ್ ಸ್ಲೋಪ್. fs = -kx. ಇಕ್ವೇಶನ್, ಇದರ ಇಕ್ವೇಶನ್ fs = -kx ಅಂತ ಬರುತ್ತೆ. ಸೊ ನಮಗೆ ಫಸ್ಟ್ ಏನು ಕೇಳಿದ್ರೆ ಈ ಸ್ಪ್ರಿಂಗ್ ಲಾ ನಮಗೆ ಇದರಿಂದ ಸಿಕ್ಬಿಡುತ್ತೆ. ಈ ಒಂದು ಲೈನಿಂದ ನಮಗೆ fs = -kx ಅನ್ನೋದು ಸಿಗುತ್ತೆ. ಅಂದ್ರೆ ಗ್ರಾಫಿಕಲಿ ಕೂಡ ನಾವು ಮಾಡ್ಬೋದು ಅನ್ನೋದು. ಓಕೆ, ಇದೇ ಗ್ರಾಫಲ್ಲಿ ನಾವು ಏರಿಯಾವನ್ನು ಫೈಂಡ್ ಔಟ್ ಮಾಡಿದ್ರೆ, ಎಲ್ಲೋ ಒಂದು ಕಡೆ ಏರಿಯಾವನ್ನು ಫೈಂಡ್ ಔಟ್ ಮಾಡಿ, ಇದು ಆರಿಜಿನ್ ಇದೆ. ಏರಿಯಾ ಅಂಡರ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಇಸ್ ಟೋಟಲ್ ವರ್ಕ್ ಡನ್. ಯಾವುದೋ ಒಂದು ಪಾರ್ಟಲ್ಲಿ ತಗೊಳ್ಳಿ, ಫುಲ್ ತಗೋಬೇಡಿ ಅಂತೇಳಿ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಇನ್ನೂ ಒಂದು 5-10 ನಿಮಿಷದೊಳಗೆ. ಯಾಕೆ ನಾವು ಪೂರ್ತಿ ತಗೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಸಣ್ಣ ಪಾರ್ಟನ್ನು ತೆಗೆದುಕೊಳ್ಳೋಣ ನಾವು. ಈ ಕಡೆ ಒಂದು ಪಾರ್ಟಲ್ಲಿ ನಾವು ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದು fs, ಇಲ್ಲೇನಾಗುತ್ತೆ? ಇದು xm ಆಯ್ತು. ಇದು ಟ್ರಯಾಂಗಲ್ ಶೇಪಲ್ಲಿ ಇದೆ. ಹಾಗಾಗಿ ಇದ್ರ ಏರಿಯಾ ಏನಾಗುತ್ತೆ? ಹಾಫ್ ಬೇಸ್ ಇಂಟು ಹೈಟ್, ಹಾಫ್ ಬೇಸ್ ಇಂಟು ಹೈಟ್ ಅಂತ ಆಗುತ್ತೆ. ಓಕೆ, ಏರಿಯಾ = half xm ಇಂಟು fs. xm ಇಂಟು fs ಅಲ್ವಾ? ಕರೆಕ್ಟ್. ಬೇಸ್ ಇದು, ಹೈಟ್ fs. ಬಟ್ fs = ಏನಿದೆ? -kx ಇದೆ. ಹಾಗಾಗಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? ವರ್ಕ್ ಡನ್ = -1/2 kxm². ನಾವು ಡೆರಿವೇಷನ್ದಲ್ಲಿ ಏನು ಬಂದಿತ್ತಲ್ವಾ, ಗ್ರಾಫಿಕಲಿ ಕೂಡ ಅದೇ ಬರುತ್ತೆ. ಓಕೆ, ಲಾಸ್ಟ್ ಕ್ವಶನ್ ಏನು ಕೇಳಿದ್ರೆ, ಈ ಸ್ಪ್ರಿಂಗ್ ಫೋರ್ಸ್ ಈಸ್ ಕನ್ಸರ್ವೇಟಿವ್. ಈ ಸ್ಪ್ರಿಂಗ್ ಫೋರ್ಸ್ ಕನ್ಸರ್ವೇಟಿವ್ ಅಂತ ಒಂದು ಕ್ವಶನ್ ಬರುತ್ತೆ. ನಾವು ಅಂದ್ಕೊಂಡು ಬಂದಿದ್ವಿ ಕನ್ಸರ್ವೇಟಿವ್ ಅಂತ ಹೇಳಿ, ಬಟ್ ಹೌದಲ್ವಾ ಅಂತ ನಾವಿನ್ನೂ ಕನ್ಫರ್ಮ್ ಮಾಡಿಲ್ಲ ಅಲ್ವಾ. ಒಂದು ವೇಳೆ ಕನ್ಸರ್ವೇಟಿವ್ ಆದರೆ ಏನಾಗಿರಬೇಕು? ಇಫ್ ಸ್ಪ್ರಿಂಗ್ ಫೋರ್ಸ್ ಈಸ್ ಪೊಸಿಷನ್ ಡಿಪೆಂಡೆಂಟ್, ಓನ್ಲಿ ಪೊಸಿಷನ್ ಡಿಪೆಂಡೆಂಟ್ ಆಗಿರಬೇಕು. ಒಂದೇದು. ಎರಡನೇ ಕಂಡೀಷನ್, ಇಫ್ ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್. ಮಧ್ಯದಲ್ಲಿ ಸಂಬಂಧ ಇಲ್ಲ, ಎಲ್ಲಿ ಬೇಕಾದ್ರೆ ಏನು ಬೇಕಾಗಲಿ, ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮಾತ್ರ ಡಿಪೆಂಡ್ ಮಾಡುತ್ತಾ, ಅವಾಗಾದರೆ ಕನ್ಸರ್ವೇಟಿವ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಆರ್ ನೋಡಿ ಒಂದೇ ಸೆಂಟೆನ್ಸ್, ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಇನ್ ಎ ಸೈಕ್ಲಿಕ್ ಪ್ರೋಸೆಸ್ ಇಸ್ 0. ಸೈಕ್ಲಿಕ್ ಪ್ರೋಸೆಸ್ ಅಂದರೆ ಏನು? ಸೈಕ್ಲಿಕ್ ಪ್ರೋಸೆಸ್ ಯಾವಾಗ ಹೇಳ್ತೀವಿ ನಾವು? ಎಲ್ಲಿಂದ ಸ್ಟಾರ್ಟ್ ಮಾಡಿದೀವೋ ಸುತ್ತಾಕ ಮತ್ತು ಅಲ್ಲಿಗೆ ಬರ್ತೀವಿ. ಈ ಒಂದು ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಟೋಟಲ್ ವರ್ಕ್ ಡನ್ 0 ಆಗಿದ್ದರೆ ಅದು ಕನ್ಸರ್ವೇಟಿವ್. ಇದು ಡೆಫಿನೇಷನ್ ಅಲ್ವಾ? ಹಿಂದಿನ ಕ್ಲಾಸಲ್ಲಿ ನೋಡಿದ್ರಿ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಲ್ಲಿ. ಓಕೆ, ಈಗ ಫಸ್ಟ್ ಕೇಸಿಗೆ ಹೋಗೋಣ ನಾವು. ಇಫ್ ದ ಬ್ಲಾಕ್ ಈಸ್ ಮೂವ್ಡ್ ಫ್ರಮ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ xi ಟು ಎ ಫೈನಲ್ ಡಿಸ್ಪ್ಲೇಸ್ಮೆಂಟ್ xf. ಎಲ್ಲ ಮಧ್ಯದಲ್ಲಿ 2 ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಂದ ಅಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ದೀವಿ ನಾವು. ದ ವರ್ಕ್ ಡನ್ ಬೈ ದ ಸ್ಪ್ರಿಂಗ್ ಫೋರ್ಸ್ ಇಸ್ ws = xi to xf minus kx dx. ಕಾಮನ್ ಅವಾಗ ಮಾಡಿದ್ವಿ ಅಲ್ಲಿ ಇಂಟಿಗ್ರೇಷನ್, ಅದೇ ಥರನೇ ಇರುತ್ತೆ. ಸೊ -k ಹೊರಗಡೆ ಇಟ್ಕೊಂಡ್ವಿ, ಇಂಟಿಗ್ರೇಷನ್ ಮಾಡಿದರೆ x²/2. ಲಿಮಿಟ್ ಏನಿದೆ? xi to xf. ಸೊ ಇದೇನಾಗುತ್ತೆ? xf²/2 - xi²/2. ಮೈನಸ್ ಇದೆ, ಮೈನಸ್ ಹೊರಗಡೆ ತೊಗೊಂಡ್ರೆ ಏನಾಗುತ್ತೆ? ಇದು ಮೈನಸ್ ಆಗುತ್ತೆ, ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಹಾಗಾಗಿ w = half kxi² minus half kxf². ಏನು ಗೊತ್ತಾಯ್ತು ನಿಮಗೆ? ವರ್ಕ್ ಡನ್ ಈಸ್ ಡಿಪೆಂಡ್ ಆನ್ ಓನ್ಲಿ ಆನ್ ದ ಎಂಡ್ ಪಾಯಿಂಟ್ಸ್, ಅಂದರೆ ಪೊಸಿಷನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ನೋಡಿ ಇಲ್ಲಿ ಮಧ್ಯದ ಯಾವುದೇ ಪಾಯಿಂಟ್ಸ್ ನಮ್ಗೆ ಸಂಬಂಧಿಲ್ಲ. xi ಹಾಫ್ ಕೆ xi ಅನ್ನು ಫೈಂಡ್ ಔಟ್ ಮಾಡ್ತೀವಿ, ಸ್ಕ್ವೇರ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ, ಹಾಫ್ ಕೆ xf² ಅನ್ನು ಫೈಂಡ್ ಔಟ್ ಮಾಡ್ತೀವಿ, ಎರಡರ ಡಿಫ್ರೆನ್ಸ್ ಅನ್ನು ನೋಡ್ತೀವಿ. ದಟ್ ಈಸ್ ವರ್ಕ್ ಡನ್. ಇಷ್ಟೇ
ಮಧ್ಯದಲ್ಲಿ ಏನಾಯ್ತು ಏನು ಅಂತ ನೋಡೋಕೆ ಹೋಗಲ್ಲ. ಹಾಗಾಗಿ ಇದು ಏನಾಗಿದೆ, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಎಂಡ್ ಪಾಯಿಂಟ್ಸ್. ಕರೆಕ್ಟಾ? ಓಕೆ. ಇನ್ನೊಂದು ಕೇಸನ್ನು ಅಬ್ಸರ್ವ್ ಮಾಡೋಣ. ಇಫ್ ದ ಬ್ಲಾಕ್ ಈಸ್ ಫುಲ್ಡ್ XI ಆ್ಯಂಡ್ ಅಲೌಡ್ ಟು ರಿಟರ್ನ್ ಟು XI. ಇದೇನು ಕೇಳಿದರೆ, ಇಲ್ಲಿಂದ ಎಳಿತೀವಿ, ತಗೊಂಡೆಲ್ಲ ಹೋಗ್ತೀವಿ, ಮತ್ತು ವಾಪಸ್ ಅಲ್ಲಿಗೆ ತರ್ತೀವಿ. ಗೊತ್ತಾಯ್ತು ಏನು ಹೇಳಿ? ಈ ಸ್ಪ್ರಿಂಗನ್ನು ಹೇಳ್ಕೊಂಡು ಹಿಂಗೆ ಇಷ್ಟು ದೂರ ಬಂದ್ವಿ, ಮತ್ತೆ ತಗೊಂಡೋಗಿ ಅಲ್ಲೇ ಬಿಡ್ತೀವಿ. ಇವಾಗ ಎಷ್ಟಾಯಿತು ವರ್ಕ್ ಡನ್? ಇದನ್ನು ನೋಡೋಣ. ಸೇಮ್ ಥಿಂಗು, ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸು. ಬಟ್ ಇಲ್ಲಿ ಏನು ಅಂದರೆ ಲಿಮಿಟ್ ಏನಾಗಿರುತ್ತೆ, XI ಟು XI ಮೈನಸ್ KS dx. ಸೊ ಮೈನಸ್ ಕೆ ಹೊರಗಡೆ ತಗೊಳ್ಳಿ, ಇದಕ್ಕೆ ಇಂಟಿಗ್ರೇಷನ್ ಮಾಡಿ, ಲಿಮಿಟ್ ನೋಡಿ XI ಟು XI. ಏನಾಯ್ತು ಅವಾಗ? XI ಸ್ಕ್ವೇರ್ ಬೈ 2 ಮೈನಸ್ XI ಸ್ಕ್ವೇರ್ ಬೈ 2 ಮೈನಸ್ ಒಳಗಡೆ ತಗೊಳ್ಳಿ, ಹಾಫ್ KXI ಸ್ಕ್ವೇರ್ ಮೈನಸ್ ಹಾಫ್ KXI ಸ್ಕ್ವೇರ್, ಸೇಮ್ ಟರ್ಮ್. ಏನಾಯಿತು? ಈಕ್ವಲ್ಸ್ ಟು 0. ಹಾಗಾಗಿ ವರ್ಕ್ ಡನ್ ಬೈ ದ ಸ್ಪ್ರಿಂಗ್ ಫೋರ್ಸ್ ಇನ್ ಎ ಸೈಕ್ಲಿಕ್ ಪ್ರೋಸೆಸ್ ಇಸ್ 0. ಗೊತ್ತಾಯ್ತಾ? ಸೈಕ್ಲಿಕ್ ಪ್ರೋಸೆಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಮತ್ತು ವಾಪಸ್ ಅಲ್ಲಿಗೆ ಬಂದ್ರಿ ಅಂದರೆ ಟೋಟಲ್ ವರ್ಕ್ ಡನ್ 0 ಬರುತ್ತೆ. ಓಕೆ. ಹಾಗೆ ಈಗ 3 ಅಬ್ಸರ್ವೇಷನ್ ಮಾಡಿದ್ವಿ ನಾವು. ಸ್ಪ್ರಿಂಗ್ ಫೋರ್ಸ್ ಈಸ್ ಪೊಸಿಷನ್ ಡಿಪೆಂಡೆಂಟ್, ಒಂದು ಕ್ಲಿಯರ್ ಆಯಿತು. ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್. ವರ್ಕ್ ಡನ್ ಬೈ ಸ್ಪ್ರಿಂಗ್ ಫೋರ್ಸ್ ಇನ್ ಎ ಸೈಕ್ಲಿಕ್ ಪ್ರೋಸೆಸ್ ಇಸ್ 0. ಫ್ರಮ್ ದೀಸ್ ಅಬ್ಸರ್ವೇಷನ್ಸ್ ಸ್ಪ್ರಿಂಗ್ ಫೋರ್ಸ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಇಷ್ಟು ಅಬ್ಸರ್ವೇಷನ್ ಮಾಡಿದ್ಮೇಲೆ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಸ್ಪ್ರಿಂಗ್ ಫೋರ್ಸ್ ಅನ್ನೋದು ಕನ್ಸರ್ವೇಟಿವ್ ಫೋರ್ಸ್ ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲಿಗೆ ಕಂಪ್ಲೀಟ್ ಮಾಡುವ ಇದನ್ನು. ಸೊ ಏನಾದರೂ ಅರ್ಥ ಆಗದೆ ಇದ್ದರೆ, ನಾನು ಟೀಚ್ ಮಾಡಿದ್ದು ಸ್ಲೋ ಆಗ್ತಾ ಇದೆ, ಫಾಸ್ಟ್ ಆಗ್ತಾ ಇದೆ, ಅಥವಾ ಇನ್ನೂ ಎಕ್ಸ್ಪ್ಲೇಷನ್ ಬೇಕು, ಸೊ ಸಜೆಷನ್ಸ್ ಆಲ್ವೇಸ್ ವೆಲ್ಕಮ್. ನೀವೇನಾದರೂ ಕಮೆಂಟ್ಸ್ ಮಾಡಿದರೆ ಅದನ್ನು ಏನೂ ಬೇಜಾರು ಮಾಡ್ಕೊಳ್ಳುವಂಥದ್ದೇನೂ ಇಲ್ಲ, ಕಮೆಂಟ್ಸ್ ಮಾಡಿ, ಪರವಾಗಿಲ್ಲ. ಸೊ ನೆಕ್ಸ್ಟು ಒಂದು ನೋಡಿ, ಈಗ ನನಗೆ ಫಾರ್ಗೆಟ್ ಇಸ್ ನೇಮ್, ಕಮೆಂಟ್ಸ್ ಮಾಡಿ ಒಂದು ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ ನಾನು. ಫಾರ್ಗೆಟ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಇರ್ಬೋದು, ಮೋಸ್ಟ್ಲಿ ಮೋಷನ್ ಇನ್ ಎ ಪ್ಲೇನ್ ಮೇಲೆ. ಅಲ್ಲಿ ಆನ್ಸರು ನಾನು ಕೊಟ್ಟಿದ್ದು ರಾಂಗ್ ಇತ್ತು. ನನಗೆ ಸ್ಟೂಡೆಂಟ್ ಒಬ್ಬರು ಕಾಮೆಂಟ್ ಮಾಡಿ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಅದನ್ನು ನೆಕ್ಸ್ಟ್ ಒಂದು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತೀನಲ್ಲ, ಅವಾಗ ಅದನ್ನು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ, ಆ ಆನ್ಸರ್ ಯಾಕೆ ಹೇಗೆ ರಾಂಗ್ ಆಗಿದೆ, ಯಾವುದು ಕರೆಕ್ಟ್ ಆನ್ಸರ್ ಅಂತ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.